ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ ನೋಡ್ರಿ. ಇವತ್ತು ನಾನು ಒಂದು ತುಂಬ ಹೆಲ್ತ್ಫುಲ್ ಆದಂಥ ಒಂದು ನಿಮಗೆ ಮಸಾಲ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದು ಮಸಾಲ ಪೂರಿ ಒಂದು ರೆಸ್ಟೋರೆಂಟ್ ಶೈಲಿ ಒಳಗೆ ನಾನು ನಿಮಗೆ ಮಾಡಿ ನೋಡ್ತೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಹೆಲ್ತಿನೂ ಆಗಿರುತ್ತೆ. ಮಸಾಲ ಪೂರಿಯನ್ನು ನೋಡ್ಬೋದು ನೀವು. ನಾನಿಲ್ಲಿ ಒಂದು 150 ಗ್ರಾಮ್ನಷ್ಟು ಬಟಾಣಿ ತೊಗೊಂಡಿನಿ ರೀ. ಇದು ಸ್ವಲ್ಪ ಒಂದು 8ರಿಂದ 10 ಗಂಟೆ ತನಕ ನೆನೆಸ್ಬಿಟ್ಟು ಈ ಥರ ಬೇಯಿಸಿಟ್ಕೊಂಡು ನೋಡ್ಬೋದು. ನಮ್ಮದು ಈ ಥರ ಒತ್ತಿದ್ರೆ ನಮ್ದು ನೋಡ್ರಿ, ಈ ಥರ ಫುಲ್ಲು ನಮ್ಮದು ಮೆತ್ತಗೆ ಆಗಬೇಕು. ಈ ಥರನೇ ನಾನು ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಆಲೂಗಡ್ಡೆನೂ ಸಹ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ನೋಡ್ಬೋದು. ನಮ್ಮದು ಆಲೂಗಡ್ಡೆನೂ ಚೆನ್ನಾಗಿ ಇದು ನೋಡ್ಬೋದು ನೀವು, ತುಂಬ ಸಾಫ್ಟಾಗಿ ಬೆಂದಿದೆ. ಇದು ನೋಡ್ಬೋದು ನೀವು. ನಾನು ಇದು ಮಸಾಲೆ ಪೂರಿ ಮಾಡ್ಲಿಕ್ಕಂಥೇಳಿ ಮನೆಯಲ್ಲೇ ಮಾಡಿದ್ರಿ. ಒಂದು 150 ಗ್ರಾಮ್ ಇದಕ್ಕೆ ಮೈದಾ ಹಿಟ್ಟಿಗೆ, ಇದು ಚಿರೋಟಿ ರವೆಗೆ 1-2 ಸ್ಪೂನಷ್ಟು ಇದು ಹಾಕಿದ್ದು, ಮೈದಾ ಹಿಟ್ಟು ಹಾಕಿದ್ದು. ಈ ಥರ ನಮಗೆ ಇದು ಪೂರಿ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೇನು ಹಾಕಿಲ್ಲ, ಸ್ವಲ್ಪ ಉಪ್ಪು, ಎಣ್ಣೆ ಮತ್ತು ಸ್ವಲ್ಪ ಸೋಡಾ, ಚಿಟಿಕೆ ಅಷ್ಟು ಸೋಡಾ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿದ್ದು, ತುಂಬ ಜಾಸ್ತಿ ಇತ್ತು. ನಮ್ಮ ಮನೆಗೆ ಮಕ್ಕಳು ತಿಂದಿದ್ದಾರೆ. ಈಗ ನನಗೆ ಇಷ್ಟಿರೋದು. ನಾನು ಇದನ್ನು ನಿಮಗೆ ಹೊಡೆದು ತೋರಿಸ್ತೀನಿ. ನಾವೀಗ ಇದು ಹೊರಗಡೆ ಬೀದಿ ಶೈಲಿಯಲ್ಲಿ ಹೆಂಗೆ ತಿಂತಿರೋಡೆ ಅದೇ ಥರ ನೋಡ್ಬೋದು ನೀವು. ಇದು ಒಳಗೆ ಇಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿರ್ತದೆ. ಬರೀ ಚಿರೋಟಿ ರವೆ ಮೈದಾ ಹಿಟ್ಟು 1-2 ಸ್ಪೂನ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅಂದರೆ ಈಗ ನಾವು ಒಂದು ಅರ್ಧ kg ಮಾಡ್ತೀವಿ ಅಂತ ಇಟ್ಕೊಳ್ರಿ. ಅರ್ಧ kg ಅಂತಂದರೆ ಒಂದು 4-4.5 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿದ್ರೆ ನೋಡ್ಬೋದು ನೀವು, ಇಷ್ಟು ಚೆನ್ನಾಗಿ ಬಂದಿರ್ತದೆ. ಇದು ನಾನು ಈ ಮಸಾಲೆ ಪೂರಿ ಸಂಬಂಧ ಅಂಥೇಳಿ ನಾನು ಈ ಥರ ದೊಡ್ಡದು ಮತ್ತು ಈ ಥರನೂ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು. ನಾನು ಸ್ವಲ್ಪ ಇಲ್ಲಿ ನೋಡ್ಬೋದು, ಇದು ಈ ಥರ ಒಳಗಡೆ ನೀವು ನೋಡ್ಬೋದು. ಎಲ್ಲರೂ ತಿನ್ನಕ್ಕೆ ಹೋದಾಗ ನೋಡಿರ್ಬೋದು, ಈ ಥರನೇ ಒಳಗಡೆ ಇರ್ತದೆ ರೀ. ಮತ್ತು ಇಲ್ಲಿ ನೋಡ್ಬೋದು, ನಾವು ಇದನ್ನು ಚಟ್ನಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಸ್ವಲ್ಪನೇ ಒಂದು ಸಣ್ಣ ಕಪ್ನಲ್ಲಿ ಒಂದು ಸ್ವಲ್ಪ ಹುರ್ಗಡ್ಲೆ, ಒಂದು 4 ಬೆಳ್ಳುಳ್ಳಿ ಮತ್ತು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು. ಇದು ನಮಗೆ ನಾವು ಮಸಾಲ ಪೂರಿ ಮಾಡ್ತೀವಿ ನೋಡ್ರಿ, ಚಟ್ನಿ ಅದ್ರ ಮೇಲೆ ಹಾಕಕ್ಕಂಥೇಳಿ ನಮಗೆ ಇದು ಮಸಾಲ ರೆಡಿ ಮಾಡ್ಕೊಳಕ್ಕೆ ನೋಡ್ರಿ. ಇಲ್ಲಿ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು 2.5 ಟೇಬಲ್ ಸ್ಪೂನಷ್ಟು ನಿಮ್ಮ ಖಾರಕ್ಕೆ ನೋಡಿ ಕಾಳು ಮೆಣಸು ಹಾಕೋಬೋದು ರೀ. ಇನ್ನು ಖಾರ ಜಾಸ್ತಿ ಬೇಕು. ನಾನು ಸಿಂಪಲ್ ಆದ ಮತ್ತು ತುಂಬ ಖಾರ ಯೂಸ್ ಮಾಡಲ್ಲ, ಅಷ್ಟೇ ಇದ್ರೊಳಗೆ ನೋಡಾಕಿದ್ರೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1-2 ಸ್ಪೂನು ಜೀರಿಗೆ, ಮತ್ತು ಇಲ್ಲಿ 1/4 ಸ್ಪೂನಷ್ಟು ಲವಂಗ ಇಟ್ಕೊಂಡಿದ್ದೀನಿ ರೀ. ಚಕ್ಕೆ ಒಂದು 3 ತುಂಡು, ಚಿಕ್ಕ ತುಂಡು, ಒಂದು ಚಕ್ರ ಮುಗ್ಗು. ಮತ್ತು ಇಲ್ಲಿ ನೋಡ್ಬೋದು ನೀವು 8ರಿಂದ 10 ಅಂದ್ರೆ ನಾನು ಕಡಿಮೆ ಹಾಕಿದ್ದೀನಿ, ನೀವು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಈಗ ನಾವು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನಾವು ಹೈಜೆನಿಕ್ ತಿನ್ನಬೇಕು. ಮತ್ತು ನಮಗೆ ಈ 5 ಸ್ಟಾರ್ ಹೋಟೆಲಲ್ಲಿ ಅಲ್ಲಿ ಯಾವ ಥರ ಅಂತಂದರೆ ಸ್ವಲ್ಪ ಹೈಜೆನಿಕ್ ಇರ್ತದೆ ನೋಡಿರಿ. ಸ್ವಲ್ಪನೇ ಬಾದಾಮ, ಒಂದು 10-12 ಬಾದಾಮ, ಮತ್ತು ಸ್ವಲ್ಪ ಪೀಸ್ಗಳು ಮಾಡ್ಕೊಸಂದ್ರೆ ಗೋಡಂಬಿ ಹಾಕಿದ್ದೇನೆ. ಇದು ನಾನು ಮಸಾಲ ಜೊತೆಗೆ ಹಾಕ್ತೀನಿ ರೀ. ಇಲ್ಲಿ ನೋಡ್ಬೋದು 1-2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮತ್ತು ನೋಡ್ಬೋದು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಮಾಡ್ಕೊಳ್ಳೋಕ್ಕೆ, ಮತ್ತು ಇದ್ರ ಮೇಲೆ ಉದುರ್ಸೋಕ್ಕೆ ಸ್ವಲ್ಪ ನಾನು ಈ ಥರ ಫ್ರೈ ಮಾಡಿ ಶೇಂಗದ ಕಾಳನ್ನು ಇಟ್ಕೊಂಡಿದ್ದೀನಿ ರೀ. ಮತ್ತು ಬಟಾಣಿ ಬೇಯಿಸಿದ ನೀರನ್ನು ಈ ಥರ ಇಟ್ಕೊಂಡಿದ್ದೀನಿ ರೀ. ನಾನು ಇದನ್ನು ಇವಾಗ ಸ್ಟವನ್ನು ಹಚ್ಚಿ ಬಿಸಿ ಮಾಡೋಕೆ ಇಟ್ಕೊತೀನಿ ರೀ. ನಮ್ಮದು ಮಸಾಲ ರುಬ್ಬಿ ನಾವು ಇದರೊಳಗೆ ಹಾಕಬೇಕಾಗುತ್ತೆ. ಈಗ ನೋಡಿರಿ, ಇದಕ್ಕೆ ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ರೀ. ಇದು ಸ್ವಲ್ಪ ಬೇಯಬೇಕಾಗುತ್ತೆ. ಈ ಸ್ಟವನ್ನು ಹಚ್ಚಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೇ ಒಂಚೂರು 1/4 ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಂಡ್ರಿ, ಚೂರು ಕಲರ್ ಸಲಿಂದಾಗಿ. ನಾವೀಗ ನೋಡಿರಿ, ನಮ್ಮದು ಆಲೂಗಡ್ಡೆ ಇದೆ ಅಲ್ರಿ, ಇದನ್ನು ಚೆನ್ನಾಗಿ ಫುಲ್ಲು ನಾವು ಈ ಥರ ಫುಲ್ಲು ನೈಸು ಪೇಸ್ಟ್ ಥರ ಮಾಡ್ಕೊಂಡ್ರಿ. ನಾವೀಗ ಇದು ಬಟಾಣಿ ನೀರೇನು ಬೇಯಿಸ್ಲಕತ್ತೀವಿ ನೋಡಿರಿ, ಅದಕ್ಕೆ ಹಾಕೋಬೇಕು. ಈ ಥರನೇ ನಾನು
ಪೇಸ್ಟನ್ನು ಮಾಡಿ ಇದನ್ನು ಸಹ ಅದಕ್ಕೆ ಹಾಕೋತೀನಿ ರೀ. ಈಗ ನೋಡ್ಬೋದು ರೀ, ನಮ್ಮದು ಕುದೀತಾ ಇದೆ. ನಾನೊಂಚೂರು ಆಲೂಗಡ್ಡೆ ಹಾಕಿದ್ದೆ ನೋಡಿರಿ, ನೋಡ್ಬೋದು. ನಾನು ಇದು ಆಲೂಗಡ್ಡೆ ಒಂಚೂರ ಇದನ್ನು ಬಿಡಿಸಿ ಇದ್ರ ಜೊತೆ ಚೆನ್ನಾಗಿ, ಅಂದರೆ ನಮಗೆ ಸ್ವಲ್ಪ ಗಟ್ಟಿ, ಮತ್ತು ಇದು ಆಲೂಗಡ್ಡೆ ನಾವು ಈ ಥರ ಸ್ಮ್ಯಾಶ್ ಮಾಡಿ ಹಾಕೋದ್ರಲ್ಲಿಂದ ನೋಡಿರಿ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕಿದ್ದೇನೆ. ಈಗ ನೋಡ್ಬೋದು ರೀ, ನಾನು ಮಸಾಲ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಇದು ಮಸಾಲ ನಮ್ಮದು ಇದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸು ಇದೇನು ನಾವು ರುಬ್ಬೋದು ಇಲ್ಲ, ಬಿಸಿ ಮಾಡೋದಿಲ್ಲ, ಬಿಸಿ ಮಾಡೋದಿಲ್ಲ ರೀ. ಹಾಗೇ ಡೈರೆಕ್ಟ್ ನಾವು ಹಾಕ್ಕೊಂಡು ಇದು ಜೀರಿಗೆ ಹಾಕೋತಾ ಇದ್ದೀನಿ ನಾನು. ಎಲ್ಲವನ್ನು ಮತ್ತು ಲವಂಗವನ್ನು ಹಾಕೋತಾ ಇದ್ದೀನಿ, ಮತ್ತು ಚಕ್ಕೆ ರೀ, ಇದು ಮೊಗ್ಗೊಂದು, ಮತ್ತು ಇದಕ್ಕೆ ಶುಂಠಿ, ಇದು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ರೀ. ನೋಡ್ಬೋದು ನೀವು, ಇದು ತುಂಬ ನೈಸಾಗಿ ಇದು ಮಾಡಬೇಕು ರೀ ಪೇಸ್ಟು. ಅಂದರೆ ನಾವು ಇದು ಸ್ವಲ್ಪನೂ ತರಿ ಇರಲಾರ್ದಂಗೆ ಸ್ವಲ್ಪ ಉಳ್ಕೋತು ಅಂತಂದರೆ ಅದನ್ನು ಸ್ವಲ್ಪ ಸಾಣಿಸ್ಕೊಂಡ್ರೆ ಸಾಕು. ಇವಾಗ ನಾನು ಇದಕ್ಕೆ ಇಷ್ಟೆಲ್ಲ ಕರಿಬೇವು ಸೊಪ್ಪು, ಇದು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಈಗ ನಾವು ನೆನೆಸಿಟ್ಟಿದ್ದೇವೆ ನೋಡಿರಿ ಬಾದಾಮು ಮತ್ತು ಗೋಡಂಬಿನ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ನೈಸು ಪೇಸ್ಟ್ ಮಾಡಬೇಕು. ಈಗ ನೋಡೋಣ ರೀ, ನಮ್ಮದು ನೋಡ್ಬೋದು ನೀವು, ನಮ್ಮದು ತುಂಬ ನೈಸಾಗಿ ಪೇಸ್ಟ್ ಆಗಿದೆ. ನೋಡ್ಬೋದು ರೀ, ನಮ್ಮದು ತರಿ ಏನಿಲ್ಲ, ಚೆನ್ನಾಗಿ. ಅದೇ ಬಾದಾಮು ಮತ್ತು ಗೋಡಂಬಿ ನೋಡಿರಿ, ಒಂದು 8 ರಿಂದ 10 ಗಂಟೆವರೆಗೂ ಸ್ವಲ್ಪ ನೆನೆಸ್ಕೋಬೇಕಾಗತ್ತೆ. ಅಂದರೆ ನಮಗೆ ಇದು ಚೆನ್ನಾಗಿ ಈ ಥರ ಪೇಸ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ಈ ಥರ ನೋಡಿರಿ. ಇದನ್ನು ನಾವು ನೀರಿಗೆ ಹಾಕೊಳ್ಳೋಣ ರೀ, ಬೇಯಿಸ್ಲಕ್ಕೆ ಇಟ್ಟಿದ್ದೇವಲ್ಲ ರೀ, ಆ ನೀರಿಗೆ ನೀವು ನೋಡ್ಬೋದು ರೀ. ನಮ್ಮದು ಪೇಸ್ಟು ಇದಕ್ಕೆ ಹಾಕೊಂಡು ನಾವು ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀವು ಇದನ್ನು ನೋಡಿಬಿಟ್ಟು ಹಾಕೊಳ್ರಿ, ಅಂದರೆ ಸ್ವಲ್ಪ ಇದೊಂದು 15 ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಬೇಕಾಗುತ್ತೆ. ನಿಮಗೆ ಒಂಚೂರು ಗಟ್ಟಿ ಬರಲಿಲ್ಲ ಅಂತಂದರೆ ಹುರ್ಗಡ್ಲೆ ಹಾಕ್ಕೊಂಡು ಸ್ವಲ್ಪ ಮಾಡ್ಕೋಬೋದು. ಇಲ್ಲ ಸರಿ ಇತ್ತು ಅಂತಂದರೆ ತುಂಬ ಗಟ್ಟಿನೂ ಬೇಡ್ರಿ, ತುಂಬ ತೆಳುವೂ ಬೇಡ, ಅಷ್ಟೇ ಮೀಡಿಯಮ್ ಆಗಿ ಇರಬೇಕಾಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನೋಡ್ಬೋದು. ಈಗ ನೋಡ್ರಿ, ನಮ್ಮದು ಕುದಿ ಬರ್ತಾ ಇದೆ. ಇವಾಗ ನಾವು ಮಸಾಲವನ್ನು ಹಾಕ್ಕೊಂಡಿದ್ದೇವೆ. ಇದು ಸ್ವಲ್ಪ ನಿಮಗೆ ತೆಳು ಅನಿಸ್ಬೋದು, ತೆಳ್ಳಗಿರ್ಬೋದು, ಆದರೆ ಇದು ಒಂದು 20-25 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಸ್ಲೋನಲ್ಲೇ ಇದು ಬೇಯಿಸ್ಬೇಕಾಗತ್ತೆ ರೀ. ನಿಮಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ, ಅದು ತುಂಬ ಚೆನ್ನಾಗಿ ನಿಮಗೆ ಆವಾಗ ಟೇಸ್ಟ್ ಕೊಡುತ್ತೆ. ತುಂಬ ಅಂತಂದರೆ ಮನೆಯಲ್ಲಿ ಈಗ ನಾವು ನಾನ್ ವೆಜ್ ಐಟಮ್ ಏನಾರ ಮಾಡಬೇಕಾದ್ರೆ ಯಾವ ಥರ ಪರಿಮಳ ಬರುತ್ತೆ ಆ ಥರ ಪರಿಮಳ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು, ಇದೇ ಥರನೇ ಚೆನ್ನಾಗಿ ಒಂದು 20 ರಿಂದ 25 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಬೇಕಾಗತ್ತೆ ರೀ. ನಿಮಗೆ ಹಂಗೂ ಸ್ವಲ್ಪ ತೆಳುವಾಯಿತು ಅಂತಂದರೆ ಸ್ವಲ್ಪ ಹುರ್ಗಡ್ಲೆಯನ್ನು ಪುಡಿ ಮಾಡ್ಕಿಸಂದ್ರೆ ಹಾಕ್ಕೊಂಡ್ರೂ ನಿಮಗೆ ಗಟ್ಟಿ ಬರುತ್ತೆ, ಅದು ಆಪ್ಷನ್ನು. ಈಗಂತೂ ಇದು ನಾನು ಒಂದು 25 ನಿಮಿಷಗಳ ಕಾಲ ಬೇಯಿಸ್ತೇನೆ. ಇವಾಗ ನೋಡ್ಬೋದು ರೀ, ನಾನು ಇದು ಚಟ್ನಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು 3 ಹಸಿಮೆಣ್ಸಿನ್ಕಾಯಿ, ಖಾರ ಜಾಸ್ತಿ ಹಾಕಲ್ಲ, ಒಂಚೂರು ಬೆಳ್ಳುಳ್ಳಿ. ಇದು ಒಳ್ಳೆ ಟೇಸ್ಟ್ ಸಲುವಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ ರೀ. ಮತ್ತು ಹುರ್ಗಡ್ಲೆ ಸ್ವಲ್ಪ, ಅಂದರೆ ಇದು ನಮಗೆ ನಾವು ಈಗ ಮಸಾಲ ಪೂರಿ ಮಾಡಿ ಈಗೊಂದು ಲೇಯರು ನಮಗೆ ಪೂರಿ ಬರ್ತದೆ ನೋಡಿರಿ. ನಾನು ತೋರಿಸ್ತೀನಿ, ಇದು ನಾನು ಚಟ್ನಿ ಯಾವಾಗ ಹೆಂಗೆ ಹಾಕೋಬೇಕಂತೇಳಿ, ಅದಕ್ಕೆ ಇದನ್ನು ಸಪ್ರೇಟಾಗಿ ನಾನು ಈ ಥರ ಮಾಡ್ಕೊಂಡಿದ್ದೇನೆ. ಈಗ ನೋಡ್ಬೋದು ರೀ ನೀವು, ನಾನು ಎಲ್ಲನ ಹಾಕಿದ್ಮೇಲೆ ಇದು ಒಂದು ಸ್ವಲ್ಪ ಇದು ಆಪ್ಷನು, ಇದು ಟೇಸ್ಟು ಚೆನ್ನಾಗಿ ಕೊಡ್ತದಂಥೇಳಿ ನಾನು 1-2 ಎಲೆ ಹುಣಸೆ ಹಣ್ಣನ್ನು ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಇದು ನೋಡ್ಬೋದು, ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡ್ಬೋದು ರೀ, ನಮ್ಮದು ಈ ಥರ ಗ್ರೀನ್ ಕಲರು ಚಟ್ನಿ ಮಾಡ್ಕೊಂಡಾಗಿದೆ. ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊತೀನಿ ರೀ. ಇದು ತುಂಬ ಟೇಸ್ಟಾಗಿರುತ್ತೆ, ನೀವು ಮಾಡಿ ನೋಡಿ ಒಂದು ಸತಿ. ಈಗ ನೋಡ್ಬೋದು, ನಮ್ಮದು ಚಟ್ನಿ ತೆಗೆದು ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ದು ಅವಾಗ ಇಲ್ಲಿತ್ತು,
ಸ್ವಲ್ಪ ಮೇಲಿತ್ತು, ಇವಾಗ ಕೆಳಗೆ ಬಂದಿದೆ. ನೋಡ್ಬೋದು ಇಲ್ಲಿ ನಮ್ಮದು ಈ ಥರ ಆಗಿದೆ. ಇವಾಗ ನಮ್ಮದಿದು ಒಂದು 25 ನಿಮಿಷಗಳ ಕಾಲ ಬಿಟ್ಟಿದ್ದೀನಿ. ನೋಡ್ಬೋದು ರೀ, ಇದು ಈ ಥರ ಆಗಿದೆ. ಅಂದರೆ ಇನ್ನು ಆಮೇಲೆ ಗಟ್ಟಿ ಆಗುತ್ತೆ. ಇವಾಗ ನಾನಿದು ಆಫ್ ಮಾಡ್ಕೊತೀನಿ ರೀ. ಇವಾಗ ಆಗಿದೆ. ನೀವು ನೋಡ್ಬೋದು ನಮ್ಮದು ಪೂರಿಯನ್ನು ಈ ಥರ. ಈಗ ನಾವು ಹೊರಗಡೆ ಹೋದರೆ ನಮಗೆ ಈ ಥರನೇ ಈ ಥರ ಪೀಸ್ ಮಾಡಿ ಕೆಸಂದ್ರ ಹಾಕ್ಕೊಡ್ತಾರೆ ನೋಡ್ರಿ. ಇದನ್ನು ಈ ಥರನೇ ನಮಗೆ ಈ ಥರ ತೆಳು ಪೂರಿ ಮಾಡ್ಕೊಂಡ್ರಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನಾವು ಇವಾಗ ಸ್ವಲ್ಪ ಒಳಗಡೆ ಬಟಾಣಿಯನ್ನು ಹಾಕ್ಕೊಳ್ಳೋಣ್ರಿ. ಇದ್ರ ಮೇಲೆ ನೋಡ್ರಿ, ಇವಾಗ ನಾವು ಸ್ವಲ್ಪನೇ ನಾವು ಮಾಡಿದ್ದೇವೆ ನೋಡ್ರಿ, ಅದನ್ನು ಸಹ ಹಾಕೊಳ್ಳೋಣ. ಈಗ ನಾವು ಮಾಡಿದ್ದೇವೆ ನೋಡ್ರಿ, ತುಂಬ ಜಾಸ್ತಿನೂ ಬೇಡ, ಅಂದರೆ ನಮ್ದಿನ್ನೂ ಬೇರೆದೆಲ್ಲ ಹಾಕೋದಿದೆ ನೋಡ್ರಿ. ಹಾಗಾಗಿ ನಾವು ಇದನ್ನು ಈ ಥರ ಮೇಲ್ಗಡೆ ಹಾಕೊಂಡ್ಬಿಟ್ಟು ನಾವು ಇದಕ್ಕೆ ಇವಾಗ ನಾವು ಮಾಡಿರ್ತೀವಿ ನೋಡ್ರಿ ಚಟ್ನಿ, ಇದನ್ನು ಸಹ ಈ ಥರನೇ ನಾವು ಸ್ಪ್ರೆಡ್ ಮಾಡ್ಕೊಂಡ್ರಿ. ಇದು ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದು ನಾನು ಸೇವನ್ನು ಹಾಕ್ಕೋತೀವಿ ರೀ. ಇದು ನಾವು ಮನೆಯಲ್ಲೇ ಮಾಡಿದ್ದು ಸೇವು. ನನಗೆ ಈ ಸಣ್ಣದು ಇಲ್ಲ ನಮ್ಮ ಹತ್ರ, ಇದು ದೊಡ್ಡದಿತ್ತು ರೀ. ಇದು ಈ ಥರನೇ ನಾವು ಹೊರಗಡೆ ತಿಂತೀವಲ್ರಿ, ಅವು ಸಣ್ಣದು ಬರುತ್ತೆ. ಇದು ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡಿದ್ದು. ಮತ್ತು ಒಂದು ಸ್ವಲ್ಪ ಇದಕ್ಕೆ ನಾನು ಸ್ವಲ್ಪನೇ ಇವಾಗ ನೋಡ್ಬೋದು ರೀ, ನಾನು ಒಂದು ಸ್ವಲ್ಪನೇ ಟೊಮೆಟೊ ಪೀಸು ಸ್ವಲ್ಪನೇ ಲೈಟಾಗಿ ಹಾಕೋತಾ ಇದ್ದೀನಿ. ಮತ್ತು ಒಂಚೂರು ಈರುಳ್ಳಿ ಸಹ ಹಾಕೋತಾ ಇದ್ದೀನಿ ರೀ. ಇದ್ರ ಮೇಲೆ ಇನ್ನೊಂದು ಲೇಯರು ಸ್ವಲ್ಪ ಗಾರ್ನಿಷಿಂಗ್ಸಲ್ಲಿ ಅಂಥೇಳಿ ಇದನ್ನು ಹಾಕ್ಕೊಂಡ್ಬಿಟ್ಟು ನೋಡಿರಿ. ಇನ್ನೊಂದು ಸ್ವಲ್ಪನೇ ಚಟ್ನಿ. ಮತ್ತು ನಮಗೆ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ನಂದು ಜಾಸ್ತಿನೇ ಫ್ರೈ ಆಗಿದೆ. ನೀವು ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಇದು ತುಂಬ ಟೇಸ್ಟಾಗಿರುತ್ತೆ. ಮತ್ತು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮಾಡಿದ್ದು ನೋಡಿರಿ ಮಸಾಲ, ಅದನ್ನು ಸಹ ಹಾಕೋತಾ ಇದ್ದೇನೆ. ಇದು ತುಂಬ ಒಂದು ಟೇಸ್ಟ್ ಮತ್ತು ಹೆಲ್ದಿಯಾದಂಥ ಒಂದು ಮಸಾಲ ಪೂರಿ ನೋಡ್ಬೋದು ನಮ್ಮದು ಇವಾಗ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಈಗ ನೋಡ್ಬೋದು ರೀ, ನಮ್ಮದು ರೆಡಿಯಾಗಿದೆ. ನಾನು ಒಂಚೂರನೇ ಟೊಮೆಟೊ ಸಾಸನ್ನು ಟೊಮೆಟೊ ಕೆಚಪ್ಪನ್ನು ಸ್ವಲ್ಪ ಹಾಕಿದ್ದೆ. ನಾನು ಸ್ವೀಟ್ ಚಟ್ನಿ ಮಾಡಿಲ್ಲ ನೋಡಿರಿ, ಹಾಗಾಗಿ ಟೊಮೆಟೊ ಸಾಸನ್ನು ಕೆಚಪ್ಪನ್ನು ಯೂಸ್ ಮಾಡಿದ್ದೇನೆ. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮದು ಇವತ್ತು 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನೀವು ಸಬ್ಸ್ಕ್ರೈಬ್ ಆದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.